ಅಕಾಡೆಮಿ ಓಪನ್ ಆದಮೇಲೆ ಇಂಟ್ರೊಡಕ್ಷನ್ ಡೇ ಆಯಿತು. ಸೊ ಇವತ್ತು ಅಕಾಡೆಮಿ 19th ಬ್ಯಾಚ್ ಫಸ್ಟ್ ಡೇ ಕ್ಲಾಸ್ಗೆ ಸೆಟಪ್ ಆಗಿದೆ. ಸೊ ಇವತ್ತು ಫಸ್ಟ್ ಡೇ ಬಂದು ಸ್ಯಾರಿ ಡ್ರೆಪಿಂಗ್ ಕ್ಲಾಸ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಮೇನ್ ರೋಡ್ಗೆ ಇಷ್ಟು ಹತ್ರ ಆಗಿರೋ ಅಕಾಡೆಮಿ ತುಂಬ ವರ್ಷಗಳಿಂದ ಮುಚ್ಚಿದೆ ಅಂತ ಹೇಳಿದ್ದೆ. ಸೊ ಅದರ ಕಮಿಂಗ್ ವಿಡಿಯೋನ ಈ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ. ಸೊ ಇಂಟೀರಿಯರ್ಸು ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಹೇಳಿದ್ದೆ. ಆಲ್ರೆಡಿ ಇಂಟೀರಿಯರ್ ವರ್ಕ್ಸು ಸ್ಟಾರ್ಟ್ ಆಗಿದೆ. ಸೊ ಇಂಟೀರಿಯರ್ ವರ್ಕ್ಸಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ದೀವಿ ಅಂದರೆ, ಸ್ವಲ್ಪ ಓಲ್ಡ್ ವರ್ಷನ್ ಇರೋವಂಥ ಸ್ಟಿಕ್ಕರ್ಸ್ ಇತ್ತು, ಹಾಗೆ ಬ್ಯಾನರ್ ಟೈಪಲ್ಲಿ ಇತ್ತು ಸ್ಟೇಜು, ಅದೊಂದು ಇಷ್ಟ ಆಗಿರಲಿಲ್ಲ. ಮತ್ತು ನೇಮು ಚೇಂಜಸ್ ಇತ್ತಲ್ವ, ಹಾಗಾಗಿ ನೇಮ್ ಚೇಂಜ್ ಮಾಡೋದ್ರ ಜೊತೆ ಸ್ಟೇಜ್ನ ಸ್ವಲ್ಪ ಅಪ್ಡೇಟ್ ವರ್ಷನಲ್ಲಿ ಮಾಡಬೇಕು ಅಂತಿತ್ತು. ಹಾಗೆ ಅಕಾಡೆಮಿ ಇದೇ ಥರ ಇರಬೇಕು ಅಂತ ಒಂದು ಡ್ರೀಮ್ ಇರುತ್ತಲ್ಲ, ಎಲ್ಲೆಲ್ಲಿ ಏನೇನು ಯಾವ ಥರ ಬರಬೇಕು ಅಂತ ಒಂದು ಪ್ಲ್ಯಾನಿಂಗ್ ಇತ್ತು. ಅದೇ ಪ್ಲ್ಯಾನಿಂಗ್ ಪ್ರಕಾರನೇ ಬಂತು ಅಕಾಡೆಮಿ. ಸೊ ನೀವು ನೋಡ್ತಾ ಇರ್ಬೋದು, ಈ ಡೋರಿಂದ ಹಿಡಿದು ಪ್ರತಿಯೊಂದು ಎಲ್ಲ ಕರೆಕ್ಷನ್ಸ್ ಮಾಡಿದ್ದೀವಿ. ಅಕಾಡೆಮಿ ಅಂತೂ ಸೂಪರ್ವಾಗಿದೆ. ಸೊ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಬಂದು ನಮ್ಮ ಅಕಾಡೆಮಿಲಿ ಜಾಯ್ನ್ ಆಗೋವಂಥ ಸ್ಟೂಡೆಂಟ್ಸ್ಗೆ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಎಜುಕೇಟ್ ಮಾಡಬೇಕು ಮೇಕಪ್ ಬಗ್ಗೆ. ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಸಹ ಇರುತ್ತೆ. ಯಾರೊಬ್ಬರು ಈ ಅಕಾಡೆಮಿಲಿ ಕಲಿತು ನಾನು ಇನ್ನೂ ಇನ್ಕಂಪ್ಲೀಟ್ ಅಂತ ಅವ್ರಿಗೆ ಫೀಲ್ ಆಗಬಾರ್ದು, ಆ ರೀತಿ ನಾವು ಟೀಚ್ ಮಾಡಬೇಕು ಅಂತ ನಮಗೊಂದು ಮೈಂಡ್ ಸೆಟ್ ಇದೆ. ಸೊ ಎಲ್ಲನೂ ರಿವ್ಯೂ ಬೋರ್ಡಿಂದ ಸಹ ನಾವಿಲ್ಲಿ ಹಾಕಿದ್ದೀವಿ ಅಕಾಡೆಮಿಲಿ. ಸೊ ಕೊನೆಗೂ ಬೋರ್ಡ್ ಬಂತು. ಆ ಬೋರ್ಡ್ ಬಂದು ಅವತ್ತು ಅವ್ರು ಇನ್ಸ್ಟಾಲ್ ಮಾಡಿದ್ರಲ್ಲ, ನಿಜಕ್ಕೂ ಅದೊಂಥರ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಡ್ರೀಮ್ ಕಮ್ಸ್ ಟ್ರೂ ಅಂತಾರಲ್ಲ ಹಾಗೆ. ಆನ್ ಮಾಡಿ. ಸೊ ಇಂಟೀರಿಯರ್ ವರ್ಕ್ಸು ಕಂಪ್ಲೀಟಾಗಿ ಮುಗೀತು. ಈಗ ಕ್ಲೀನಿಂಗ್ ಪ್ರೋಸೆಸ್ ಇಟ್ಕೋಬೇಕು. ಇದು ಸುಮಾರು ವರ್ಷದಿಂದ ಕ್ಲೋಸ್ ಇರೋದ್ರಿಂದ ತುಂಬ ಅಂದರೆ ತುಂಬ ಡಸ್ಟ್ ಹಿಡ್ದಿತ್ತು ಅಕಾಡೆಮಿ. ಹಾಗೆ ವುಡ್ ವರ್ಕ್ ಮಾಡಿನೂ ಇನ್ನಷ್ಟು ಗಲೀಜಾಗ್ಬಿಟ್ಟಿತ್ತು. ನಾವಂತೂ ಕ್ಲೀನ್ ಮಾಡೋಕ್ಕೆ ನಿಂತ್ಕೊಂಡ್ರೆ ನಿಜ ಆಗಲ್ಲ. ಸೊ ಅರ್ಬನ್ ಕಂಪ್ನಿಯವ್ರನ್ನ ಕರೆಸೋಣ ಅಂತ ಪ್ಲ್ಯಾನ್ ಮಾಡಿ ಅವ್ರನ್ನ ಕರೆಸಿದ್ವಿ. ತುಂಬ ನೀಟ್ ಆ್ಯಂಡ್ ಕ್ಲಿಯರಾಗಿ ಕ್ಲೀನ್ ಮಾಡಿಕೊಟ್ರು. ಅವ್ರು ಆ್ಯಕ್ಚುಲಾಗಿ 6000 ಹೇಳಿದರು ಫೀಸು. ನಮ್ಗೆ 6000 ಹೋದರೂ ಪರವಾಗಿಲ್ಲ, ನಮಗೆ ನೀಟಾಗಿರಬೇಕು ಅಂತ ಒಂದು ಮೈಂಡ್ಸೆಟ್ಟಲ್ಲಿ ಕೂತಿತ್ತು. ಯಾಕಂದರೆ ಅಷ್ಟು ಗಲೀಜಾಗಿ ಅಷ್ಟು ಧೂಳು ಹಿಡ್ದಿತ್ತು. ನಿಜ, ಒಂದು ಬಲ್ಬಿಂದ ಹಿಡ್ದು ಒಂದು ಸಣ್ಣ ಸಂದಿರೋ ಸ್ಪೇಸ್ ಸಹ ಬಿಡ್ದೇ ನೀಟಾಗಿ ಕ್ಲೀನ್ ಮಾಡಿಕೊಟ್ರು. ಹಾಗೆ ಪಾಲಿಶ್ ಸಹ ಮಾಡಿಕೊಟ್ರು. ನೋಡಿ, ಸ್ಟೇಜ್ ಕವರ್ ಈಗ ಓಪನ್ ಮಾಡಿದ್ದೀವಿ. ಆ್ಯಕ್ಚುಲಿ ಓಪನಿಂಗ್ ಡೇ ಹತ್ರ ಬರ್ತಾ ಭಯ ಅಂತೂ ಸ್ಟಾರ್ಟ್ ಆಯಿತು. ಇನ್ನೂ ಫಿನಿಷಿಂಗ್ ಆಗಿಲ್ಲಲ್ಲಪ್ಪ ವರ್ಕು ಅಂತ ತುಂಬಾ ಭಯ ಆಗಿ ಬೇಗ ಮುಗ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟೇಜೆಲ್ಲ ರೆಡಿ ಆಗೋಯಿತು. ಆದರೆ ಸೈಡಲ್ಲಿ ಫೋಟೋ ಶೂಟಿಂಗ್ ಮಾಡೋ ಅಂಥ ಜಾಗದಲ್ಲಿ ಫ್ಲವರ್ಸ್ ಡೆಕೋರೇಷನ್ ಮಾಡಬೇಕಿತ್ತು. ಫೈನಲಿ ಇದನ್ನು ಸಹ ಪ್ಲ್ಯಾನಿಂಗ್ ಪ್ರಕಾರನೇ ರೆಡಿ ಮಾಡಿದ್ವಿ. ತುಂಬ ಅಂದರೆ ತುಂಬಾ ಟೈಮ್ ಹಿಡಿತು ಹೇಳಬೇಕು ಅಂದರೆ. ನಮ್ಮ ಸ್ಟಾಫ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಸೊ ಮಾರ್ನಿಂಗ್ ಬೇಗ ಎದ್ದು ಅಕಾಡೆಮಿಗೆ ಹೋಗಬೇಕು, ಫಸ್ಟ್ ಡೇ ಅಲ್ವಾ. ಸೊ ಬೇಗ ಎದ್ದು ದೇವರಿಗೆಲ್ಲ ಪೂಜೆ ಮಾಡಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಅಕಾಡೆಮಿಗೆ ಇನ್ಮೇಲೆ ಎಲ್ಲ ಒಳ್ಳೆಯದಾಗಲಿ, ನಮ್ಮ ಅಕಾಡೆಮಿಗೆ ಬಂದು ಜಾಯ್ನ್ ಆಗೋರ್ಗೂ ಒಳ್ಳೆಯದಾಗಲಿ ಅಂತ ದೇವರ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಇಲ್ಲಿಂದ ಸೀದಾ ಅಕಾಡೆಮಿಗೆ ಹೊರಟೆ. ಸೊ ಹೋಗೋಷ್ಟರಲ್ಲಿ ತೋರಣ ಎಲ್ಲ ಕಟ್ತಾಯಿದ್ರು. ಹಾಗೆ ನಾನು ಚಿಕ್ಕದಾಗಿ ರಂಗೋಲಿ ಸಹ ಹಾಕಿದೆ. ಸೊ ನಮ್ಮ ಹೊಸ ಅಕಾಡೆಮಿಗೆ ದೊಡ್ಡದಾಗಿ ಪೂಜೆ ಏನೂ ಮಾಡಿಸಿಲ್ಲ. ಕಮ್ಮಿಂಗ್ ಡೇಸಲ್ಲಿ ಮಾಡಿಸ್ಬೇಕು ಅಂತ ಹೇಳಿ ಅರ್ಜೆಂಟಾಗಿ ಓಪನ್ ಮಾಡಿರೋದ್ರಿಂದ ಫಸ್ಟ್ ಡೇ ಕ್ಲಾಸಸ್ಸು ಡೇ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಚಿಕ್ಕದಾಗಿ ನಾವೇ ಪೂಜೆ ಮಾಡಿಕೊಂಡು ಅಕಾಡೆಮಿ ಓಪನ್ ಮಾಡಿದ್ವಿ. ಸೊ ಕ್ಲಾಸಸ್ಸು ಇವತ್ತಿಂದನೇ ನಡಿಬೇಕು. ಫಸ್ಟ್ ಡೇ ಆಗಿರೋದ್ರಿಂದ ಜಸ್ಟ್ ಇಂಟ್ರೊಡಕ್ಷನ್ ಕ್ಲಾಸ್ ಅಷ್ಟೇ ಇರುತ್ತೆ. ಸೊ ಹಾಗೆ ನಮಗೆ ತುಂಬ ಬೇಕಾಗಿರೋರನ್ನ ಮಾತ್ರ ಕರೆಸಿ ಓಪನಿಂಗ್ ಡೇಗೆ ನಾನು ಮೇಕಪ್ ಕಲ್ತಿರೋ ಅಂತ ನನ್ನ ಮೆಂಟರು, ಇವತ್ತು ನಮ್ಮ ಮ್ಯಾಮು, ಅವ್ರ ಜೊತೆ ನಾನು ಮೆಂಟರಾಗಿ ಈ ಅಕಾಡೆಮಿನ ನಡೆಸ್ಕೊಂಡು ಹೋಗ್ತೀವಿ ಅಂದರೆ ನಿಜಕ್ಕೂ ನಂಗೆ ತುಂಬಾ ಖುಷಿ ಇದೆ. ಇವರು ನಮ್ಮ ಗ್ರೀನ್ ಡ್ರೆಸ್ ಹಾಕಿರೋರೆ ನಮ್ಮ ಮ್ಯಾಡಮು. ಆ್ಯಕ್ಚುಲಿ ಇಲ್ಲಿ ಅವರೇ ಮೆಂಟರ್ ಆಗಿರ್ತಾರೆ. ಸೊ ನಾವು ಅವ್ರ ಸ್ಟೂಡೆಂಟ್ಸು, ಬಟ್ ಇಲ್ಲಿ ನಾವು ಮೆಂಟರ್ ಸಹ ಆಗಿದ್ದೀವಿ. ಓಪನ್ ಆಗಿ ನೆಕ್ಸ್ಟ್ ಡೇ ರಜಾ ಇತ್ತು, ಸಂಡೇ ಬಂದಿತ್ತು. ಹಾಗಾಗಿ ಇವತ್ತು ಫಸ್ಟ್ ಡೇ. ಇದು ನಮ್ಮ ರಿಸೆಪ್ಷನ್ ಹಾಲ್. ಸೊ ಹಾಗೆ ಬಂದರೆ ಇಲ್ಲಿ ಲೆಫ್ಟ್ಗೆ ಇದು ಬಂದು ಚೇಂಜಿಂಗ್ ರೂಮ್. ಆ್ಯಂಡ್ ದಿಸ್ ಈಸ್ ಫಾರ್ ಫೋಟೋ ಶೂಟಿಂಗ್.
ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೈಂಟಿದು ಸಿ ಆ್ಯಂಡ್ ಚೇರ್ಸ್ ಎಲ್ಲ ಸೆಟಪ್ ಆಗಿದೆ ನೋಡಿ. ಆ್ಯಂಡ್ ದಿಸ್ ಈಸ್ ಅವರ್ ಸ್ಟೇಜ್. ವಾಶ್ರೂಮ್ ಇದೆ. ಇದು ಬಂದು ಆಫೀಸ್ ರೂಮ್. ಸದ್ಯಕ್ಕೆ 9 ಡೇಸು ಕಲಶ ಎತ್ತಬಾರ್ದು ಅಂತ ಇನ್ನೂ ಎತ್ತಿಲ್ಲ. 9 ಡೇಸ್ ಆದಮೇಲೆ ಕಲಶ ಎತ್ತಿ ಆಫೀಸ್ ಸೆಟಪ್ನ ಮಾಡ್ಕೊತೀನಿ. ಹೇಗಿದೆ ಅಕಾಡೆಮಿ? ಒಂದು ನಾನು ಹೇಳಲೇಬೇಕು, ಯಾರ್ಯಾರೆಲ್ಲ ಮೇಕಪ್ ಕ್ಲಾಸಸ್ ಅಟೆಂಡ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಮೇಕಪ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ಇಲ್ಲಿ RR ನಗರದಲ್ಲಿರೋ ನಮ್ಮ ರಾಯಲ್ ಅಕಾಡೆಮಿ ನೀವು ಬಂದು ಅಕಾಡೆಮಿ ಓಪನ್ ಆದಮೇಲೆ ಇಂಟ್ರೊಡಕ್ಷನ್ ಡೇ ಆಯಿತು. ಸೊ ಇವತ್ತು ಅಕಾಡೆಮಿ 19th ಬ್ಯಾಚ್ ಫಸ್ಟ್ ಡೇ ಕ್ಲಾಸ್ಗೆ ಸೆಟಪ್ ಆಗಿದೆ. ಸೊ ಇವತ್ತು ಫಸ್ಟ್ ಡೇ ಬಂದು ಸ್ಯಾರಿ ಡ್ರೆಪಿಂಗ್ ಕ್ಲಾಸಸ್ಸು. ಸೊ ಯಾರೆಲ್ಲ ಮೇಕಪ್ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ, ದಯವಿಟ್ಟು ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗಿ. ರೀಸನಬಲ್ ಪ್ರೈಸ್ಗೆ ನಮ್ಮ ಅಕಾಡೆಮಿಲಿ ಎಲ್ಲರಿಗೂ ಟಿ ಶರ್ಟ್ಸು ಹಾಗೆ ID ಕಾರ್ಡ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಫಸ್ಟ್ ಬ್ಯಾಚಲ್ಲಿ 10 ಸ್ಟೂಡೆಂಟ್ಸು ಸ್ಟಾರ್ಟ್ ಆಗಿದ್ದಾರೆ. ಆ್ಯಕ್ಚುಲಿ ಇದು 19th ಬ್ಯಾಚು. 18 ಬ್ಯಾಚು ನಮ್ಮ ಮ್ಯಾಮು ಅಂದರೆ ಸಿಂಧು ಮ್ಯಾಮು ಮಾಡಿರೋ ಅಂಥದ್ದು. ಇದು 19th ಬ್ಯಾಚು ರಾಯಲ್ ಅಕಾಡೆಮಿಲಿ ನಡೀತಾ ಇದೆ. ಸೊ ಫಸ್ಟ್ ಡೇ ಕ್ಲಾಸಸ್ಸಲ್ಲಿ ಸ್ಯಾರಿ ಡ್ರೇಪಿಂಗ್ ಕ್ಲಾಸಸ್ ಇತ್ತು. ಸ್ಯಾರಿ ಡ್ರೇಪ್ ಮಾಡೋಕ್ಕೂ ಮುಂಚೆ ಇನ್ನರ್ ಸ್ಕರ್ಟ್ ಡೀಟೇಲ್ಸ್ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್ ಅಲ್ಲ. ಸೊ ನಮ್ಮ ಮ್ಯಾಮು ಯಾವ್ಯಾವ ಸ್ಯಾರಿಗೆ ಯಾವ್ಯಾವ ಥರ ಇನ್ನರ್ ಸ್ಕರ್ಟ್ ಹಾಕಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಅದಾದಮೇಲೆ ಬಾಕ್ಸ್ ಫೋಲ್ಡಿಂಗ್ ಆಯಿತು. ಬಾಕ್ಸ್ ಫೋಲ್ಡಿಂಗ್ ಆದಮೇಲೆ ಸ್ಪಾಟಲ್ಲೇ ಸ್ಯಾರಿನ ಹೇಗೆ ಡ್ರೇಪ್ ಮಾಡೋದು ಅನ್ನೋದನ್ನು ಸಹ ಗೈಡ್ ಮಾಡಿದ್ರು. ಸೊ ನಾವಿಲ್ಲಿ 3 ಮೆಂಟರ್ಸ್ ಇದ್ದೀವಿ. ನಮ್ಮ ಮ್ಯಾಮ್ ಸೀನಿಯರು, ಹಾಗೆ ನಾನು ಮತ್ತು ಹರ್ಷಿತಾ ಇದ್ದೀವಿ. ಸೊ ಇಲ್ಲಿ ಸ್ಟೂಡೆಂಟ್ಸ್ ನೀವು ನೋಡ್ತಾ ಇರ್ಬೋದು ಪ್ರಾಕ್ಟೀಸ್ ಮಾಡ್ತಿರೋದು. ನಾವೇನು ಬಾಕ್ಸ್ ಫೋಲ್ಡಿಂಗ್ ಹೇಳ್ಕೊಟ್ವಿ ಸ್ಪಾಟಲ್ಲೇ ಅಲ್ಲೇ ಪ್ರಾಕ್ಟೀಸ್ನ ಮಾಡ್ತೀವಿ. ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಇರುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ಅವ್ರು ಮಾಡಿರೋ ಪ್ರಾಕ್ಟೀಸ್ನ ಪ್ರೆಸೆಂಟೇಷನ್ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತ. ಸೊ ನಮ್ಮ ಅಕಾಡೆಮಿಲಿ ಜಾಯ್ನ್ ಆಗೋ ಪ್ರತಿಯೊಬ್ಬ ಸ್ಟೂಡೆಂಟು ವಿತೌಟ್ ನಾಲೆಜ್ ಹೋಗೋಂಗಿಲ್ಲ. ಸೊ ಬಾಕ್ಸ್ ಫೋಲ್ಡಿಂಗ್ ಆದಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರಿ ವೇರಿಂಗ್ನ ಹೇಳ್ಕೊಡ್ತೀವಿ. ಸೊ ನಾವು ಮೇಕಪ್ ಆರ್ಟಿಸ್ಟ್ ಅಂತ ಬಂದರೆ ಫಸ್ಟು ನಾವು ಕಲಿಬೇಕಾಗಿರೋದು ಸ್ಯಾರಿ ಡ್ರೇಪಿಂಗು ಹಾಗೆ ಹೇರ್ ಸ್ಟೈಲು. ನಾವು ಯಾವುದೇ ಒಂದು ಬ್ರೈಡ್ನ ಮೆಚ್ಚಿಸ್ಬೇಕು ಅಂದರೆ ಫಸ್ಟು ಹೇರ್ ಸ್ಟೈಲಲ್ಲಿ ಹಾಗೆ ಸ್ಯಾರಿ ಡ್ರೇಪಿಂಗಲ್ಲಿ ಪರ್ಫೆಕ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ರಿಸಲ್ಟ್ನ ನೀವು ನೋಡ್ತಾ ಇರ್ಬೋದು. ನಾವು ತೋರಿಸಿರೋ ಅಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರೀಸ್ನ ನಮ್ಮ ಸ್ಟೂಡೆಂಟ್ಸು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟಾಗಿ ಉಡಿಸಿ ತೋರಿಸಿದ್ದಾರೆ. ನಿಜಕ್ಕೂ ಇವರೆಲ್ಲ ಎಷ್ಟು ಇಂಟೆಲಿಜೆಂಟ್ ಸ್ಟೂಡೆಂಟ್ಸು ಅಂದರೆ ಹೇಳಿದ್ದನ್ನ ಹಾಗೆ ಕ್ಯಾಚ್ ಮಾಡ್ತಾರೆ. ಜೊತೆಗೆ ನಾವು 3 ಜನ ಮೆಂಟರ್ಸ್ ಇರೋದ್ರಿಂದ ಅವ್ರಿಗೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸು ತುಂಬ ಚೆನ್ನಾಗಿ ಸಿಗ್ತಿರತ್ತೆ. ಅವ್ರು ಕಲಿಯೋರ್ಗೂ ಅಂತೂ ನಾವು ಬಿಡೋದಿಲ್ಲ, ಅಷ್ಟೇ ಚೆನ್ನಾಗಿ ಇಂಟ್ರೆಸ್ಟ್ ಕೊಟ್ಟು ಕಲಿತಿದ್ದಾರೆ. ಸೊ ತುಂಬ ಬ್ಯೂಟಿಫುಲ್ಲಾಗಿ ವೇರ್ ಮಾಡಿಸಿದ್ರು ಸ್ಯಾರೀಸ್ನ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಯಾರಿಗೆಲ್ಲ ಮೇಕಪ್ಪಲ್ಲಿ ಇಂಟ್ರೆಸ್ಟ್ ಇದೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ಲಾಸು ಏನೇನೆಲ್ಲ ಇರುತ್ತೆ ಅಲ್ಲಿವರೆಗೂ ನೀವು ಕಾಯಲೇಬೇಕು. ನೆಕ್ಸ್ಟ್ ವೀಕ್ವರೆಗೂ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.